ಕನ್ನಡ ನಾಡಿನ ಬೀದರ್ ಜಿಲ್ಲೆಯ ಬಿದಿರಿ ಕೋಟೆಯಲ್ಲಿ ಸಿದ್ಧರು ಜನಿಸಿದ್ರು ಅಂತ ಹೇಳ್ತೀವಿ. ಸಿದ್ಧಾರ್ಢ ಜನ್ಮಸ್ಥಳ ಚಳಕಾಪುರ. ಕೆಲವು ಗ್ರಂಥಗಳಲ್ಲಿ ಚಳಕಾಪುರ ಅಂತ ಹೇಳಲಾಗಿದೆ, ಕೆಲವು ಗ್ರಂಥಗಳಲ್ಲಿ ಬಿದಿರಿ ಕೋಟೆ ಅಂತ ಹೇಳಲಾಗಿದೆ. ಬಸವಂತಾಚಾರ್ಯರ ಹಳೆಗನ್ನಡದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಇಳೆಯ ಜನ ಕಲ್ಯಾಣ ಕೋಸುಗ ಮಿಳೆಯಧಿಕ ಮಹಾಬಿದರಿ ಕೋಟೆಯೊಳವಿಲೇನಿಂ ಶಿವನ ಅವತರಿಸಿದಂ ಸಿದ್ಧನಾಮದಿಂದಲೇ. ಅಂದರೆ ಬಿದಿರಿ ಕೋಟೆಯಲ್ಲಿ ಸಿದ್ಧರು ಜನಿಸಿದ್ರು ಅಂತ. ಕಾಲಾನಂತರದಲ್ಲಿ ಸಿದ್ಧರ ಪೂರ್ವಜರು ವಂಶಸ್ಥರ ಎಲ್ಲರನ್ನ ವಿಚಾರಿಸಲಾಗಿ ಸಿದ್ಧಾರ್ಢರ ಜನ್ಮಸ್ಥಳ ಚಳಕಾಪುರ ಅಂತ ಕೆಲವು ಗ್ರಂಥಗಳ ಉಲ್ಲೇಖವಾಗಿದೆ. ಹಾಗೆ ಸಿದ್ಧಾರ್ಢರ ವಂಶಸ್ಥರು ಕೂಡ ಈಗಲೂ ಕೂಡ ಚಳಕಾಪುರದಲ್ಲಿದ್ದಾರೆ. ಸಿದ್ಧಾರ್ಢರ ಮಠ ಕೂಡ ಅಲ್ಲಿದೆ. ಈ ಚಳಕಾಪುರದಲ್ಲಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಅಂತ ದಂಪತಿಗಳು ಶಿವಭಕ್ತರಾಗಿದ್ದರು. ಈಗಾಗಲೇ ಇಬ್ಬರು ಮಕ್ಕಳು ಕೂಡ ಇದ್ದರು. ಇವರ ಮನೆಯ ಕುಲಗುರುಗಳು ಶ್ರೀ ವೀರಭದ್ರ ಸ್ವಾಮಿಗಳಾಗಿದ್ದರು. ಒಂದು ಸಲ ಏನಾಗಿರುತ್ತಂದರೆ, ಗುರುಶಾಂತಪ್ಪನವರ ಕನಸಿನಲ್ಲಿ ಶಿವನ ಬಂದು ಹೇಳ್ತಾನೆ, ನಾನು ನಿನಗೆ ಮಗನಾಗಿ ಬರ್ತೀನಿ ಅಂತ. ಬಹಳ ಸುಂದರವಾಗಿ ಗ್ರಂಥಕರ್ತರು ಅದನ್ನು ಹೇಳ್ತಾರೆ. ಅದೇ ರೀತಿ ಕನಸು ಕೂಡ ದೇವಮಲ್ಲಮ್ಮನಿಗೂ ಬಿದ್ದಿತ್ತು. ದೇವಮಲ್ಲಮ್ಮನಿಗೆ ಶಿವನ ತೊಡೆ ಮೇಲೆ ಕುಳಿತಕ್ಕಂಥ ಪಾರ್ವತಿ ಬಂದು ದೇವಮಲ್ಲಮ್ಮನ ತೊಡೆಯ ಮೇಲೆ ಬಿಳಿದಾವರೆಯನ್ನಿಟ್ಟು ಹೋಗಿದ್ರು ಅಂತ ದೇವಮಲ್ಲಮ್ಮ ಹೇಳ್ತಾರೆ. ಹಾಗೆ ಗುರುಶಾಂತಪ್ಪನ ಕನಸು ಮತ್ತು ದೇವಮಲ್ಲಮ್ಮನಿಗೆ ಬಿದ್ದಂಥ ಕನಸು ಮ್ಯಾಚ್ ಆಗಿಬಿಡುತ್ತೆ. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ತಮಗೆ ಬಿದ್ದಂಥ ಕನಸನ್ನು ಹೇಳ್ಕೊಳ್ತಾರೆ. ಸೊ ಮುಕ್ಕಣ್ಣ ತಮ್ಮ ಉದರದಲ್ಲಿ ಜನಿಸಿ ಅಂತ ಬಹಳ ಸಂತೋಷದಿಂದ ಅವರು ಇರ್ತಾರೆ. ಅಷ್ಟೇ ಸಂತೋಷದಿಂದಾಗಲೂ ಕೂಡ ಅವರು ಶಿವಭಕ್ತಿ ಬಿಡಲಿಲ್ಲ. ಗುರು ಸೇವೆ ಮಾಡೋದು, ದೀನ ದಲಿತರಿಗೆ ದಾನವನ್ನು ಮಾಡೋದು, ಮನೆಯಲ್ಲಿ ಪುರಾಣ ಪ್ರವಚನ ನಡೆಸೋದು, ಬಹಳ ಸದ್ಭಕ್ತರಾಗಿಬಿಟ್ಟಿದ್ರು. ಹೀಗೆ ಕಾಲಗಳು ಗತಿಸಿದಂಗೆ ದೇವಮಲ್ಲಮ್ಮ ಅವಳ ಉದರದಲ್ಲಿ ಸಿದ್ಧನು ಬೆಳೀತಾ ಹೋಗ್ಬಿಟ್ಟ. ಶಕೆ 1758, ಕ್ರಿಸ್ತಶಕ 1836, ರಾಮನವಮಿ ಶುಭ ದಿವಸ, ಗೋಧೂಳಿಯ ಶುಭ ಲಗ್ನ. ಈ ದಂಪತಿಗಳಿಗೆ ಸುಂದರವಾದಂಥ ಗಂಡು ಮಗು ಜನಿಸಿಬಿಡ್ತು. ಊರವರಿಗೆಲ್ರಿಗೂ ಸಂಭ್ರಮ. ಆಗ ಆ ಗಂಡು ಮಗುವಿಗೆ ಸಿದ್ಧ ಅಂತ ಹೆಸರಿಡ್ತಾರೆ. ಅದೇ ಸಿದ್ಧ ನಮ್ಮ ಸಿದ್ಧಾರ್ಢರಾಗ್ತಾರೆ. ಆ ಸಿದ್ಧ ಸಣ್ಣವರು ಇರಬೇಕಾದ್ರೆ ಬಹಳ ಸುಂದರವಾದಂಥ ಮುಖ, ಆಧ್ಯಾತ್ಮಿಕ ಕಳೆ, ಶಿವನ ಕಳೆಯಾಗಿತ್ತು. ಎಲ್ಲ ಜನರು ಮುದ್ದು ಮಾಡ್ತಾಯಿದ್ರು, ಆಟ ಆಡಿಸ್ತಾಯಿದ್ರು. ಸಿದ್ಧನು ಬೆಳೆಯುತ್ತಾ ಬೆಳೆಯುತ್ತಾ 5 ವರ್ಷ ಆಗಿಬಿಡ್ತು. ತುಂಟಾಟ ಕೂಡ ಅಷ್ಟೇ, ಹಾಗೆ ಶಿವಭಕ್ತ ಕೂಡ. ಒಂದು ಸಲ ಏನಾಗಿತ್ತಂದರೆ, ಸಿದ್ಧರು 5 ವರ್ಷದಲ್ಲಿ ಇರಬೇಕಾದ್ರೆ ತನ್ನ ಎಲ್ಲ ಗೆಳೆಯರನ್ನು ಕೂಡಿಕೊಂಡು, ಬನ್ನಿರಪ್ಪ ಬನ್ನಿರಿ, ನಿಮಗೆಲ್ರಿಗೆ ಅವತ್ತು ಎಳ್ಳು ಬೆಲ್ಲ ಕೊಡ್ತೀನಿ ಬನ್ನಿರಿ ಅಂದ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಸಿದ್ಧರ ಜೊತೆಗೆ ಎಲ್ಲ ಗೆಳೆಯರು ಸಿದ್ಧರ ಮನೆಗೆ ಹೋಗ್ಬಿಟ್ರು. ಸಿದ್ಧರ ಮನೆಯಲ್ಲಿ ಎಳ್ಳು ಎಲ್ಲಿತ್ತು? ಆ ಎಳ್ಳು ನೆಲವಿನಗೆ ಸಿಲುಕಿದಂಥ ಒಂದು ಸಣ್ಣ ಮಡಿಕೆ ಅಥವಾ ಗಡಿಗೆ ಒಳಗಿತ್ತು. 5 ವರ್ಷದ ಬಾಲಕರಿಗೆ ಆ ನೆಲವು ನೆಲಗ್ತಾ ಇರಲಿಲ್ಲ. ಸಿದ್ಧರು ಒಂದು ವಿಚಾರ ಮಾಡಿದ್ರು. ಮೂಲೆಯಲ್ಲಿದ್ದಂಥ ಒಂದು ಬಡಿಗೆಯನ್ನು ತೆಗೆದುಕೊಂಡು ಆ ಕೋಲಿನಿಂದ ಆ ಗಡಿಗೆಗೆ ತಿವಿದ್ರು. ಸಾಮಾನ್ಯವಾಗಿ ಒಂದಿಷ್ಟು ಗಡಿಗೆ ಅಂದ್ಕೊಳ್ಳಿ, ಒಂದು ಅರ್ಧ ಕಿಲೋ ಅಥವಾ 1 ಕಿಲೋ ಇದ್ದಷ್ಟು ಎಳ್ಳು. ಅದಕ್ಕೆ ತಿವಿದಾಗ ಅದು ಎಷ್ಟು ಎಳ್ಳು ಅಷ್ಟು ಬೀಳಬೇಕು. ಹಾಗಾಗಲಿಲ್ಲ, ಧಾರಾಕಾರವಾಗಿ ಎಳ್ಳು ಸುರಿತಾ ಇತ್ತು. ಆ ಮಡಿಕೆಯೊಳಗಿದ್ದಂಥ ಎಳ್ಳಿಗಿಂತ ಹೆಚ್ಚಿನ ಪಟ್ಟು ಆ ಕೆಳಗಡೆ ಎಳೆ ಬೀಳ್ತಾ ಇತ್ತು. ಎಳ್ಳಿನ ರಾಶಿಯೇ ಪ್ರಾರಂಭ ಆಗಿಬಿಡ್ತು. ಎಲ್ಲ ಬಾಲ್ಯದ ಸ್ನೇಹಿತರಿಗೂ ಬಹಳ ಸಂತೋಷ ಆಯಿತು. ಎಲ್ಲರೂ ಎಳ್ಳನ್ನು ಬೊಗಸೆಯೊಳಗೆ ತುಂಬಿಕೊಂಡ್ರು, ಅಂಗಿಯೊಳಗೆ ತುಂಬಿಕೊಂಡ್ರು, ಕಿಶೆಯೊಳಗೆ ತುಂಬಿಕೊಂಡ್ರು, ಅವ್ರ ಬಲಿದ್ದಂಥ ವಸ್ತ್ರದೊಳಗೆ ಹಾಕ್ಕೊಂಡು ದಾರಿಯಲ್ಲಿ ಸಾಗ್ತಾ ಹೋಗ್ಬಿಟ್ರು. ದಾರಿಯಲ್ಲಿ ಸಿಕ್ಕವರನ್ನು ಹೇಳ್ಕೊಡ್ತಾ ಇದ್ರು. ಸಿದ್ಧರವರಿಗೊಂದು ಮಾತು ಹೇಳಿದ್ರು, ಬನ್ನಿರಪ್ಪ ಬನ್ನಿರಿ, ಎಳ್ಳು ತೆಗೆದುಕೊಂಡು ಹೋಗ್ರಿ, ನಿಮಗೆಲ್ಲರಿಗೂ ಸಂಕ್ರಾಂತಿಯ ದೋಷ ಕಳೀತು ಅಂತ ಅಂದ್ಬಿಟ್ರು. ಊರ ಜನರಿಗೆ ಆಶ್ಚರ್ಯ ಆಗಿಬಿಡ್ತು. ಇಷ್ಟು ಎಳ್ಳು ಎಲ್ಲಿ ಬಂತು? ಇಡೀ ನಮ್ಮ ಊರಿನಲ್ಲೇ ಯಾರೂ ಇಷ್ಟು ಎಳ್ಳು ಬೆಳೆದಿಲ್ಲ. ಗುರುಶಾಂತಪ್ಪನ ಹೊಲದಲ್ಲೂ ಕೂಡ ಇಷ್ಟು ಎಳ್ಳು ಇಲ್ಲ. ಅವ್ರು ಬೆಳೆದೇ ಇಲ್ಲೋ ಏನೋ, ಅವ್ರ ಮನೇಲಿ ಇಷ್ಟು ಎಳ್ಳು ಬಂತು. ಹುಡುಗರು ಏನು ಹೇಳ್ತಾಯಿದ್ರು,
ಸಿದ್ಧ ಕೊಟ್ಟನ್ರಿ, ಸಿದ್ಧ ಕೊಟ್ಟನ, ಗುರುಶಾಂತಪ್ಪನ ಮಗ ಅದನಲ್ಲ, ಸಿದ್ಧ ಕೊಟ್ಟನ ಎಳ್ಳು ಅಂದ್ಕೊಂಡು ಎಳ್ಳು ಬೆಲ್ಲ ಎಲ್ಲರಿಗೂ ಕೊಡ್ತಾಯಿದ್ರು, ಖಾಲಿ ಆಗಲೇ ಇಲ್ಲ. ಮಡಿಕೆಯಿಂದ ಕೆಳಗಡೆ ಎಳ್ಳು ಸುರಿತಾ ಇತ್ತು. ಸಿದ್ಧರ ಮನೆಯಲ್ಲಿ ಒಂದು ಸಣ್ಣ ಮತ್ತೊಂದು ಗಡಿಗೆಯಲ್ಲಿ ಬೆಲ್ಲ ಇತ್ತು. ಎಳ್ಳು ಬೆಲ್ಲ ಸಿದ್ಧರು ಕೊಡ್ತಾಯಿದ್ರು, ಎಲ್ಲರೂ ತೆಗೆದುಕೊಂಡು ಹೋಗ್ತಾಯಿದ್ರು. ದೇವಮಲ್ಲಮ್ಮ ಹೊರಗಡೆ ಹೋಗಿದ್ರು. ಊರ ಜನರು ಕೂಡ ಬಂದು ನೋಡ್ತಾರೆ, ದೇವಮಲ್ಲಮ್ಮ ಕೂಡ ಬಂದು ನೋಡ್ತಾಳೆ. ಆಶ್ಚರ್ಯ, ಊರು ಜನರಿಗೆ ಆಶ್ಚರ್ಯ. ಸಣ್ಣ ಗಡಿಗಳಿಗಿಂದ ಎಳ್ಳು ಧಾರಾಕಾರವಾಗಿ ಸುರಿತಾ ಇದೆ, ಜನರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಊರು ಜನರಂದರು, ದೇವಮಲ್ಲಮ್ಮ ಎಂಥ ಮಗನ ಹಡ್ದವ್ವ, ಶಿವನೇ ನೀನು ಉದರದೊಳಗೆ ಜನಿಸಿ ಬಂದ ಅಂತ ಅಂದ್ಬಿಟ್ರು. ದೇವಮಲ್ಲಮ್ಮಿಗೂ ಭಾಳ ಸಂತೋಷ ಆಗಿ, ಏನೋ ಸಿದ್ಧ, ಏನು ಮಾಡ್ತಾ ಇದ್ದಿ ಅಂದ್ಬಿಟ್ಲು. ಸಿದ್ಧರು ಹೇಳಿದ್ಬಿಟ್ರು, ಅವ್ವ ಇದರಲ್ಲಿ ನಂದೇನಿದೆಯವ್ವ, ನೀನು ಆದಿಶಕ್ತಿಯಮ್ಮ, ಇದು ನಿನ್ನ ಪವಾಡ ಅಂತ ತಾಯಿಗೆ ಹೊಗಳಿಬಿಟ್ರು. ಸಿದ್ಧರು ಮಾಡಿದಂಥ ಪವಾಡಗಳು ಒಂದಾ ಎರಡು. ಬಾಲ್ಯದಲ್ಲಿದ್ದಾಗ ಹೀಗೆ ಅವರು ಒಂದೊಂದು ಪವಾಡ ಮಾಡ್ತಾಯಿದ್ರು. ಪವಾಡದ ಜೊತೆಗೆ ಅವರು ಒಂದೊಂದು ಅದ್ಭುತವಾದಂಥ ಮಹಾನ್ ವಾಕ್ಯವನ್ನು ಹೇಳ್ತಾಯಿದ್ರು. ಹೀಗೆ ಸಿದ್ಧ ಬೆಳೀತಾ ಬೆಳೀತಾ ದೊಡ್ಡವರಾದಾಗ ಒಂದು ಸಲ ಸಿದ್ಧನ ತಾಯಿ ಸಿದ್ಧರಿಗೆ ಹೇಳ್ತಾರೆ, ಸಿದ್ಧ ನೀ ಈಗ ದೊಡ್ಡವಾದಲ್ಲಪ್ಪ, ಸಾಲಿಗೆ ಹೋಗಬೇಕು, ನಿನಗೆ ಸಾಲಿಗೆ ಹಾಕ್ತೀವಿ ಅಂದ್ಬಿಟ್ರು. ಸಿದ್ಧರು ತಾಯಿ ನೋಡಿ, ಅವ್ವ ನನಗೆ ಸಾಲಿಗೆ ಹಾಕ್ತಿ, ಜಗತ್ತಿಗೆ ಗುರುವಾಗಿ ಬಂದವನು ನಾನು, ನನಗೆ ನೀನು ಸಾಲಿಗೆ ಹಾಕ್ತಿ ಅಂದ್ಬಿಟ್ರು. ತಾಯಿ ದೇವಮಲ್ಲಮ್ಮಿಗೆ ಆಶ್ಚರ್ಯ ಆಗ್ತು. ಇದೇನು ನನ್ನ ಮಗ ಹೀಗೆ ಮಾತಾಡ್ತಾ ಇದ್ದಾನಲ್ಲ ಅಂತಂದ್ಬಿಟ್ರು. ಏನಪ್ಪ ಹಿಂಗಂತ ಇದ್ದಿ, ಸಾಲಿಗೆ ಹೋಗಲೇಬೇಕು ಅಂದರು. ಅವಾಗ ಸಿದ್ಧರು ಹೇಳ್ತಾರೆ, ಅವ್ವ ಲಕ್ಷ್ಮಿ ಯಾವತ್ತಾದರೂ ಧನಿಕರ ಮನೆಗೆ ಹೋಗ್ತಾಳೇನು, ಸರಸ್ವತಿ ವಿದ್ವಾನ ಪಂಡಿತರ ಅರಸಿ ಹೋಗ್ತಾಳೇನು, ಹಾಗೆ ನಾನು ಜಗತ್ತಿಗೆ ಗುರುವಾಗಿ ಬಂದವನು, ಎಲ್ಲ ಜ್ಞಾನಗಳನ್ನು ಪಡೆದುಕೊಂಡು ಬಂದವನು, ನಾನು ಯಾಕೆ ಗುರುವಿನ ಬಳಿ ಹೋಗಲಿ, ಗುರುವಿಗೆ ಗುರು ಅಂತ ಅಂದ್ಬಿಟ್ರು ಸಣ್ಣ ವಯಸ್ಸಿನಲ್ಲಿ. ಮಗನ ಬಾಯಿಂದ ಬಂದಂಥ ಈ ಜ್ಞಾನದ ಮಾತುಗಳನ್ನೆಲ್ಲ ಕೇಳಿದಂಥ ತಾಯಿಗೆ ದೇವಮಲ್ಲಮ್ಮನಿಗೆ ಬಹಳ ಆಶ್ಚರ್ಯ ಆಗಿಬಿಡ್ತು. ಮಗನನ್ನು ಬಿಗಿದಪ್ಕೊಂಡು ಆನಂದ ಬಾಷ್ಪವನ್ನು ಸುರಿಸ್ಬಿಟ್ಲು. ಹೀಗೆ ಬಾಲ್ಯದಲ್ಲಿ ಸಿದ್ಧರು ತಮ್ಮ ಪವಾಡಗಳ ಮೂಲಕ, ಜ್ಞಾನದ ಮೂಲಕ ಜನರನ್ನು ರಕ್ಷಿಸಿದಂಥ ಶ್ರೀ ಹುಬ್ಬಳ್ಳಿ ಸಿದ್ಧಾರೂಢರು ಬಿದಿರಿಕೋಟೆಯಿಂದ ಮುಂದೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು. ಬಿದಿರಿಕೋಟೆಯಿಂದ ಹುಬ್ಬಳ್ಳಿಗೆ ಬರಬೇಕಾದ್ರೆ ಬಹಳಷ್ಟು ಪವಾಡಗಳನ್ನು ಮಾಡಿದ್ರು, ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದರು. ಅಷ್ಟೇ ಜನಗಳು ಕಷ್ಟವನ್ನು ಕೊಟ್ಟರು. ಆದರೆ ಸಿದ್ಧರು ಹುಬ್ಬಳ್ಳಿಗೆ ಹಾಗೆ ಬಂದರು. ಅದೇ ಇರಲಿ, ಅವರು ಜನ್ಮಸ್ಥಳದಂಥ ಚಳಕಾಪುರ ಯಾಕೆ ಬಿಟ್ಟರು? ಭಾಳ ಸಣ್ಣ ವಯಸ್ಸಿಗೆ 6-7 ವಯಸ್ಸಿಗೆ ಅವರು ಮನೆಯನ್ನು ತೊರೆದಿದ್ರು. ಅಷ್ಟು ಸಣ್ಣ ಬಾಲಕ. ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸಿದ್ಧಾರೂಢರು ಬಾಲ್ಯದಲ್ಲಿ ಇನ್ನೂ ಸಾಕಷ್ಟು ಪವಾಡಗಳನ್ನು ಕೂಡ ಮಾಡಿದರು. ಅವೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ತಾ ಇರಿ. ಈ ಸಿದ್ಧಾರೂಢರ ಚರಿತ್ರೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.